ಪ್ರೀತಿಯ ಮುದ್ದು ಮಕ್ಕಳಿಗೆ ತೇಜ ಸೈನ್ಸ್ ಆ್ಯಂಡ್ ಮ್ಯಾಥ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ಗಣಿತ ಪ್ರಕಾಶ 6ನೇ ತರಗತಿ ಕನ್ನಡ ಮಾಧ್ಯಮ ಭಾಗ 2ರಲ್ಲಿ 8ನೆಯ ಅಧ್ಯಾಯ ರಚನೆಗಳೊಂದಿಗೆ ಆಟ. ಈ ಒಂದು ವಿಡಿಯೋದಲ್ಲಿ ಪುಟ ಸಂಖ್ಯೆ 59 ಮಾಡೋಣ. ಮೊದಲನೇದಾಗಿ ಇಲ್ಲಿ ಏನು ಕೊಟ್ಟಿದ್ದಾರೆ ಅಂತಂದಾಗ ರಚಿಸಿರಿ, ಇದೇನು ರಚನೆ ಮಾಡಬೇಕು. ಯಾವ ರೀತಿ ಅಂತಂದಾಗ ನೋಡ್ರಿ, ಒಬ್ಬ ವ್ಯಕ್ತಿ ಇದನ್ನು ರಚನೆ ಮಾಡತ್ತನ್ರಿ. ಯಾವ ರೀತಿ ಮಾಡತ್ತಂದ್ರೆ ನೋಡ್ರಿ, ಇದನ್ನು ಹೇಗೆ ರಚಿಸುವಿರಿ. ಇಲ್ಲಿ ಮೊದಲು ಇದನ್ನು ರಚನೆ ಮಾಡೋಣ್ರಿ. ಇದು ಮೊದಲನೇ ವೃತ್ತ ರೀ. ಅದು ಏನದ, ಈ ರೀತಿ ಸ್ವಲ್ಪ ಕೈವರದಿಂದ ಒಂದು ವೃತ್ತವನ್ನು ಎಳಿಸೋಣ. ಇಲ್ಲಿ ಒಂದು ವೃತ್ತವನ್ನು ರಚನೆ ಮಾಡಿದಾಗ ಮೊದಲು ಇದು ವೃತ್ತ ಎಳಿಸ್ಬೇಕಾದ್ರೆ ಮೊದಲು ಒಂದು ಬಿಂದುವನ್ನು ಗುರುತಿಸ್ಬೇಕ್ರಿ. ಇಲ್ಲಿ ಕಾಗದದ ಹಾಳೆಯ ಮೇಲೆ ಒಂದು ಬಿಂದುವನ್ನು ಗುರುತಿಸಿ ಆ ಬಿಂದುವಿನಲ್ಲಿ ಏನು ಮಾಡಬೇಕು, ಆ ಬಿಂದುವಿನಲ್ಲಿ ಕೈವರ್ ತುದಿಯನ್ನು ಇಡಬೇಕು. ಈ ರೀತಿ ಕೈವರ್ ತುದಿಯನ್ನು ಇಟ್ಟು ಪೆನ್ಸಿಲನ್ನು ಏನು ಮಾಡಬೇಕು, ತಿರುಗಿಸ್ಬೇಕು ರೀ. ಕೈವರ್ ಇಲ್ಲ ರೀ, ಪೆನ್ಸಿಲ್ ಈ ರೀತಿ ತಿರುಗಿಸಿದಾಗ ಒಂದು ವೃತ್ತವನ್ನು ಮೂಡುತ್ತದೆ ರೀ. ಇದು ಕೇಂದ್ರ ಬಿಂದು. ಈಗ ವೃತ್ತವನ್ನು ಮುಟ್ಟಿದಾಗ ಏನು ಮಾಡಬೇಕು, ಒಂದು ಈ ರೀತಿ ಒಂದು ಸ್ವಲ್ಪ ದೂರದವರೆಗೆ ಒಂದು ಲೈನನ್ನು ರೇಖೆಯನ್ನು ಎಳಿಬೇಕು ರೀ. ಈ ರೀತಿ ಎಳೆದು ಏನು ಮಾಡಬೇಕು, ಇಲ್ಲಿ ಇದು ವೃತ್ತ ಐತ್ರಿ, ಇದು ಐತ್ರಿ, ಇದು ಇಳಿಸ್ಬೇಕ್ರಿ. ಇದು ಯಾವ ರೀತಿ ಇಳಿಸ್ಬೇಕಂತಂದ್ರೆ ನೋಡ್ರಿ, ಇದು ಕೈವರ್ ತುದಿಯನ್ನು ಸ್ವಲ್ಪ ವೃದ್ಧಿಸಿ ಇದು ಎಷ್ಟದ ನೋಡ್ರಿ ಅಷ್ಟೇ ವೃದ್ಧಿಸಿ ಏನು ಮಾಡಬೇಕು, ಈ ರೀತಿ ಒಂದು ಕಂಸವನ್ನು ಎಳಿಬೇಕ್ರಿ. ಇಲ್ಲಿ ಈ ರೀತಿ ಏನು ಮಾಡಬೇಕು, ಈ ರೀತಿ ಕಂಸವನ್ನು ಎಳಿಬೇಕ್ರಿ. ಈ ಕಂಸವನ್ನು ಎಳೆದು ಏನು ಮಾಡ್ಬೇಕಂತಂದ್ರೆ ನಿಮಗೆ ಎಷ್ಟು ಬೇಕಷ್ಟು ನೀವು ಉದ್ದವನ್ನು ನೀವು ಮಾಡ್ಬೋದ್ರಿ. ಈ ರೀತಿ ಸ್ವಲ್ಪ ದೂರದವರೆಗೆ ಒಂದು ಈ ರೀತಿ ಮಾಡಿ ಸರಳ ರೇಖೆಯನ್ನು ಎಳೆದು, ಇಲ್ಲೂ ಕೂಡ ಒಂದು ಸರಳ ರೇಖೆ ಈ ರೀತಿ ಎಳೆದು ಇವು ಎರಡು ಈ ರೀತಿ ಅಳತೆ ಪಟ್ಟಿಯಿಂದ ಸೇರಿಸಿದಾಗ ಈ ರೀತಿ ಸೇರಿಸ್ಬೇಕ್ರಿ. ಸೇರಿಸಿದಾಗ ಇಲ್ಲಿ ಹೆಚ್ಚು ಉಳಿದಂಥ ಭಾಗವನ್ನು ನೀವು ರಬ್ಬರ್ದಿಂದ ಎರೇಸ್ ಮಾಡಿರಿ. ಇದು ಈ ರೀತಿ ನೀವು ಏನು ಮಾಡ್ಬೋದು, ಒಬ್ಬ ವ್ಯಕ್ತಿ ಯಾವ ರೀತಿ ರಚನೆ ಮಾಡ್ಬೋದು, ಈ ರೀತಿ ರಚನೆ ಮಾಡಬಹುದು ರೀ. ನೆಕ್ಸ್ಟ್ ಪೇಜ್ 60ರ ಮೇಲೆ ಅಲೆ ಆಕಾರದ ಅಲೆ ಇದನ್ನು ರಚಿಸಿ ಅಂತದ. ಇದನ್ನು ರಚನೆ ಮಾಡ್ಬೇಕ್ರಿ. ಇಲ್ಲಿ ಯಾವ ರೀತಿ ರಚನೆ ಮಾಡ್ಬೇಕಂಬುದು ಇಲ್ಲಿ ಕೊಟ್ಟಿದ್ದದ ರೀ. ಮೊದಲು ಏನು ಮಾಡ್ಬೇಕಂತ 8 ಸೆಂಟಿಮೀಟರ್ ಒಂದು ರೇಖೆಯನ್ನು ಎಳಿಬೇಕು. ಆ ರೇಖೆ ಮಧ್ಯದಲ್ಲಿ ಒಂದು ಬಿಂದುವನ್ನು ಗುರುತಿಸಿ ಅದಕ್ಕೆ AX ಅಂತ ಕೊಡಬೇಕು. AX ಕೊಟ್ಟು ಮತ್ತು ಇಲ್ಲಿಂದ ಇದು ಎಷ್ಟದ ಅಂತ ಗುರುತಿಸ್ಬೇಕು. ಇದು ಯಾವ ರೀತಿ ಮಾಡ್ಬೇಕಂಬುದು ಇಲ್ಲಿ ಮಾಡಿ ತೋರಿಸ್ತೀನಿ ನೋಡ್ರಿ ಮಕ್ಕಳೇ. ಮೊದಲು ಏನು ಮಾಡಬೇಕು, 8 ಸೆಂಟಿಮೀಟರ್ ಎಷ್ಟ್ರಿ, 8 ಸೆಂಟಿಮೀಟರ್ ಒಂದು ಇದು ತೆಗಿಬೇಕ್ರಿ ರೇಖಾಖಂಡವನ್ನು ಅಥವಾ ರೇಖೆಯನ್ನು ಎಳಿರಿ. ಅಳತೆ ಪಟ್ಟಿಯಿಂದ ಇಲ್ಲಿಂದ ಒಂದು ಮತ್ತು ಇಲ್ಲಿಗೆ 8 ಸೆಂಟಿಮೀಟರ್. ಇದಕ್ಕೆ ಹೆಸರನ್ನು ಕೊಟ್ಟಾಗ ಇದಕ್ಕೆ A ಮತ್ತು ಇದು B ರೀ. ಇದು ಎಷ್ಟದ, 8 ಸೆಂಟಿಮೀಟರ್ ಅದ. ಮತ್ತೇನು ಮಾಡಬೇಕು, ಇದ್ರ 8 ಸೆಂಟಿಮೀಟರ್ ಮಧ್ಯದಲ್ಲಿ ಅಂತಂದಾಗ 8 ಸೆಂಟಿಮೀಟರ್ ಅರ್ಧ ಎಷ್ಟಾಗ್ತದೆ, 4 ಸೆಂಟಿಮೀಟರ್. ಎಲ್ಲದ ಅಂತಂದಾಗ ಇಲ್ಲದ ರೀ. ಇದು 4 ಸೆಂಟಿಮೀಟರ್. ಇದಕ್ಕೆ AX ಅಂತ ಹೆಸರು ಅದ. ಏನಂದ್ರೆ AX ಹೆಸರು ರೀ. ಈಗ ಕೊಟ್ಟಾಗ ಮೊದಲು ಏನು ಮಾಡ್ಬೇಕಂತಂದ್ರೆ ಇದ್ರದ್ದು ಇಲ್ಲಿ ಒಂದು ಅರ್ಧ ವೃತ್ತವನ್ನು ರಚಿಸ್ಬೇಕ್ರಿ. ಇದು ಎಷ್ಟು, ಅರ್ಧ ವೃತ್ತ. ಇದೇನು ಇಲ್ಲೇನು ಕೊಟ್ಟಿನ ಅರ್ಧ ವೃತ್ತ ಇಳಿಸ್ಬೇಕು ಮತ್ತು ಈ ಕಡೆ ಒಂದು ಅರ್ಧ ವೃತ್ತ ಇಳಿಸ್ಬೇಕು. ಅರ್ಧ ವೃತ್ತ ಇಳಿಸ್ಬೇಕಂತಂದ್ರೆ ನಾವು ಇಲ್ಲಿಂದ ಇಲ್ಲಿವರೆಗೆ ಎಷ್ಟು ತಗೋಬೇಕಂತಂದ್ರೆ ನೋಡ್ರಿ, 4 ಸೆಂಟಿಮೀಟರ್ ತೆಗೆದಂತ. ಇದು ಇಲ್ಲಿಂದ ಇಲ್ಲಿಗೆ ಎಷ್ಟದ ರೀ, AX ಎಷ್ಟದ, AX ಇಲ್ಲಿಂದ ಇಲ್ಲಿವರೆಗೆ ಎಷ್ಟದ, 4 ಸೆಂಟಿಮೀಟರ್. ಇದು 4 ಅದ ಅಂತಂದ್ರೆ XB ಎಷ್ಟೈತದ, ಇದು ಕೂಡ 4 ಸೆಂಟಿಮೀಟರ್ ಐತ್ರಿ. 4 ಸೆಂಟಿಮೀಟರ್ ನಮಗೂ AX 4 ಸೆಂಟಿಮೀಟರ್ ಅಳತೆ ಪಟ್ಟಿಯಲ್ಲಿ ನಾವು ತೆಗೆದುಕೊಂಡಾಗ, ಅಳತೆ ಪಟ್ಟಿಯಲ್ಲಿ AX 4 ಸೆಂಟಿಮೀಟರ್ ತೆಗೆದುಕೊಂಡೆ ಅಂತ ತಿಳ್ಕೊಂಡಾಗ ನಾವು ಈ ಬಿಂದು X ಬಿಂದುವಿನ ಮೇಲೆ ಇಟ್ಟು ಈ ರೀತಿ ನಾವು ವೃತ್ತ ಇಳಿಸಿದೇವೆ ಅಂತ ಅರ್ಧ ವೃತ್ತ. ಇದು ಪೂರ್ಣ AB ಆಯ್ತದ ರೀ. ನಮಗೆ ಏನು ಬೇಕಾದ್ರೆ ಪೂರ್ಣ ಅರ್ಧ ವೃತ್ತಲ್ಲಿ ಇದು ಅರ್ಧ ವೃತ್ತ ಬೇಕು ರೀ. ಅರ್ಧ ವೃತ್ತ ಬೇಕಂತಂದ್ರೆ ನಾವೇನು ಮಾಡಬೇಕು, AB ಅರ್ಧ ಮಾಡಿ ಇದು X ಬಿಂದು ಗುರುತಿಸಿದ್ರೆ ನಾವು AXನ ಅರ್ಧ ಮಾಡ್ಬೇಕು ರೀ. AXನ ಅರ್ಧ ಎಷ್ಟು ಅಂತ ನಿಮಗೆ ಗೊತ್ತದ ರೀ. AX ಎಷ್ಟಾದ್ರೆ 4 ಸೆಂಟಿಮೀಟರ್ ಅರ್ಧ ಎಷ್ಟೈತೆ ರೀ,
ಇದು 4 ಅರ್ಧ ಅಂತಂದರೆ ಎಷ್ಟಾಯಿತು 2 ಸೆಂಟಿಮೀಟರ್. ಎಷ್ಟಾಯಿತು 2 ಸೆಂಟಿಮೀಟರ್. ಅದರಿಂದ ಇಲ್ಲಿ 2 ಸೆಂಟಿಮೀಟರ್ ಏನು ಮಾಡಬೇಕು ಈ ರೀತಿ ಎಲ್ಲದ ರೀ ಇಲ್ಲಿ ಏನು ಮಾಡಬೇಕು ಒಂದು ಬಿಂದುವನ್ನು ಕೊಡಬೇಕು ರೀ 2 ಸೆಂಟಿಮೀಟರ್. ಮತ್ತು ಅದೇ ರೀತಿ ಇನ್ನೂ ಮಾಡೋಣ. ಎಕ್ಸ್ ಮತ್ತು ಬಿ ಬಿಂದುವಿನಲ್ಲಿ ಅರ್ಧ ಅಂತಂದರೆ 2 ಸೆಂಟಿಮೀಟರ್ ಎಲ್ರಿ ಇಲ್ಲಿ ಬರ್ತದೆ. ಈಗ ಇಲ್ಲಿ ಇಟ್ಟು ನೀವು ನೇರವಾಗಿ ಇಲ್ಲಿ ಈ ಬಿಂದು ಎ ಮತ್ತು ಈ ಬಿಂದುವಿನ ತ್ರಿಜ್ಯಾಗಿ ತೆಗೆದುಕೊಳ್ಳ್ರಿ, ಅಥವಾ 2 ಸೆಂಟಿಮೀಟರ್ ಅಂತ ನಿಮಗೆ ಗೊತ್ತದ ಅಳತೆ ಪಟ್ಟಿಯಲ್ಲಿ ನೇರವಾಗಿ ನೀವು ಏನು ಮಾಡ್ಬೋದು ಈ ರೀತಿ 2 ಸೆಂಟಿಮೀಟರ್ ಅಂತ ತೆಗೆದುಕೊಳ್ಬೋದು ರೀ. ಇದು 2 ಸೆಂಟಿಮೀಟರ್ ಈ ರೀತಿ 2 ಸೆಂಟಿಮೀಟರ್ ತೆಗೆದುಕೊಂಡಾಗ ನೀವೇನು ಮಾಡಬೇಕು, ಈಗ ಈ ಮಧ್ಯ ಬಿಂದು 2 ಗುರುತಿಸಿಲ್ಲ, ಈ ಬಿಂದು ಮೇಲೆ ಇದು ಏನು ಮಾಡಬೇಕು ನಿಮ್ಮದು ಕೈವರ್ ತುದಿಯನ್ನು ಇಡಬೇಕು. ಇಟ್ಟು ಏನು ಮಾಡಬೇಕು ಈ ರೀತಿ ಇಲ್ಲಿಂದ ಇಲ್ಲಿವರೆಗೆ ಈ ರೀತಿ ತಿರುಗಿಸ್ಬೇಕು ರೀ. ಇದು ಅರ್ಧ ವೃತ್ತ ಆಯ್ತು ರೀ, ಇದು ಅರ್ಧ ವೃತ್ತ ಆಯಿತು. ಈಗ ಇದೇ ಕೈವರ್ ತುದಿಯನ್ನು ನಾವು ಈ ಬಿಂದುವಿನಲ್ಲಿ ಇಟ್ಟು ಈ ರೀತಿ ತಿರುಗಿಸಿದೆ ಅಂತಂದ್ರೆ ಇದು ಏನಾಯ್ತು ರೀ ನಮಗೆ ಇದೇ ಈ ಕಡೆ ಬರ್ತವೆ. ನಮಗೆ ಅದ್ರ ಅಭಿಮುಖ ಬೇಕು ರೀ. ಇದ್ರ ಅಭಿಮುಖ ಬೇಕಂತಂದ್ರೆ ಈ ಕಡೆ ಬೇಕು ರೀ. ಈ ಕಡೆ ಬೇಕಂತಂದ್ರೆ ನಾವೇನು ಮಾಡ್ರಿ ಇದು 4 ಸೆಂಟಿಮೀಟರ್ ರಫ್ ಮಾಡಾಕ್ರಿ. 4 ಸೆಂಟಿಮೀಟರ್ ರಫ್ ಮಾಡಿದಾಗ ಇಲ್ಲಿ ನೋಡ್ರಿ ಇದೇ ಅಳತೆ ಅಂತಂದ್ರೆ ಇದು ಎ ಬಿ ಇದು ಎಷ್ಟು 2 ಅದಲ್ಲ, 2 ತೆಗೆದುಕೊಂಡು ಇಲ್ಲಿಂದ ಈ ಬಿಂದು ಮೇಲೆ ಇಟ್ಟು ಏನು ಮಾಡಬೇಕು ಈ ರೀತಿ 4 ಸೆಂಟಿಮೀಟರ್ ಇದು 2 ಸೆಂಟಿಮೀಟರ್ ತ್ರಿಜ್ಯ ರೀ. ಎಷ್ಟದ ರೀ ತ್ರಿಜ್ಯ 2 ಸೆಂಟಿಮೀಟರ್ ತ್ರಿಜ್ಯವನ್ನು ತೆಗೆದುಕೊಂಡು ಈ ರೀತಿ ಇಳಿಸ್ಬೇಕು ರೀ. ಈಗ ಇದನ್ನು ಏನು ಮಾಡಬೇಕು ಈ ರೀತಿ ಒಳಗಡೆ ಶೇಡ್ ಮಾಡಬೇಕು. ಮೇಲೆ ಮಾಡಿದ್ದೇವೆ ಕೆಳಗನ್ನು ಇದೇ ರೀತಿ ಮಾಡಬೇಕು ರೀ. ಅಲೆ ಕರೆದಾಗ ಮಾಡಿದ್ದೇವೆ ರೀ. ಮಾಡಿದಾಗ ಇಲ್ಲಿ ಕೆಳಗಡೆ ಏನದ ಅಂತಂದ್ರೆ ಇಲ್ಲಿ ನೋಡ್ರಿ ಇಲ್ಲಿ ಕೆಳಗಡೆ ಏನದಂತ ಮಧ್ಯದಲ್ಲಿರುವ ರೇಖೆ ನಿರ್ದಿಷ್ಟ ಉದ್ದ ತಿಳಿಯದೆ ಇರುವುದರಿಂದ ನಾವು ಯಾವುದೇ ಉದ್ದವನ್ನು ತೆಗೆದುಕೊಳ್ಳಬಹುದು. ಇದು ಮಧ್ಯ ರೇಖೆದ ಎಷ್ಟು ಉದ್ದ ನಮಗೆ ಗೊತ್ತಿಲ್ಲ, ಅದರಿಂದ ನಮಗೆ ಎಷ್ಟು ಬೇಕು ಅಷ್ಟು ನಾವು ತೆಗೆದುಕೊಳ್ಬೋದು ರೀ. ಅದರಿಂದ ಎ ಬಿ ರೇಖೆ ಉದ್ದ ಎ ಮತ್ತು ಬಿ ಇಲ್ಲಿಂದ ಇಲ್ಲಿವರೆಗೆ ಎಷ್ಟದ 8 ಸೆಂಟಿಮೀಟರ್ ನಾವು ತೆಗೆದುಕೊಂಡಿದ್ದೇವೆ. ಅದನ್ನು ಮಧ್ಯ ರೇಖೆಯನ್ನಾಗಿ ತೆಗೆದುಕೊಳ್ಳೋಣ. ಇದನ್ನು ಎ ಬಿ 8 ಸೆಂಟಿಮೀಟರ್ ಎಂದು ಬರೆಯುತ್ತೇವೆ. ಈಗ ಎ ಬಿ 8 ಸೆಂಟಿಮೀಟರ್ ಆದರೆ ಇದ್ರ ಮಧ್ಯ ಅಂತಂದ್ರೆ ಇದ್ರ ಅರ್ಧ 8 ಸೆಂಟಿಮೀಟರ್ ಅರ್ಧ ಎಷ್ಟಾಯ್ತು ರೀ 4 ಸೆಂಟಿಮೀಟರ್ ಆಯ್ತು. 8 ಸೆಂಟಿಮೀಟರ್ ಅರ್ಧ ಎಷ್ಟಾಯ್ತು 4 ಸೆಂಟಿಮೀಟರ್. 4 ಸೆಂಟಿಮೀಟರ್ ಇದರಿಂದ ಮಧ್ಯ ಬಿಂದು ಅಥವಾ ಮಧ್ಯ ಅದು ತೆಗೆದುಕೊಂಡು ಏನು ಮಾಡಬೇಕು ಅರ್ಧ ವೃತ್ತವನ್ನು ರಚಿಸಬೇಕು. ಇಲ್ಲಿ ಮೊದಲನೇ ಅಲೆಯನ್ನು ಅರ್ಧ ವೃತ್ತದಂತೆ ಎಳೆಯುತ್ತೇವೆ. ಮೊದಲನೇ ಅಲೆ ಅಂತ ಇದು ಅಲೆ ಎಂಬುದು ಅರ್ಧ ವೃತ್ತದಂತೆ ಇದು ಏನದ ಮೊದಲನೇ ಅಲೆ ಅರ್ಧ ವೃತ್ತದಂತೆ ಏನು ಮಾಡಬೇಕು ಎಳೆಯುತ್ತೇವೆ. ಈಗ ಇಲ್ಲಿ ಕೆಳಗಡೆ ಕಂಡು ಹಿಡಿಯಿರಿ ಅಂತ ಪ್ರಶ್ನೆ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ ಈ ಅರ್ಧ ವೃತ್ತವನ್ನು ಪಡೆಯಲು ಕೈವಾರದಲ್ಲಿ ಎಷ್ಟು ತ್ರಿಜ್ಯವನ್ನು ತೆಗೆದುಕೊಳ್ಳಬೇಕು. ಇಲ್ಲಿ ಏನಂದರೆ ಇಲ್ಲಿಂದ ಎ ಮತ್ತು ಎಕ್ಸ್ ಇದು ಅರ್ಧ ವೃತ್ತ ಆಯ್ತು ರೀ. ಅರ್ಧ ವೃತ್ತ ಅಂದು ತೆಗೆದುಕೊಳ್ಳಲು ತ್ರಿಜ್ಯ ಅಂತಂದ್ರೆ ಕೈವರದಲ್ಲಿ ನೀವು ತ್ರಿಜ್ಯವನ್ನು ತೆಗೆದುಕೊಂಡ್ರಿಲ್ಲ ಎಷ್ಟು ಸೆಂಟಿಮೀಟರ್ ಅದಂತ ಕೇಳಕತ್ತಾರ್ರಿ. ಈಗ ನಾವು ಇದನ್ನು ಅಳದಾಗ ಎಷ್ಟದ ಅಂತಂದಾಗ 2 ಸೆಂಟಿಮೀಟರ್ ಅದ ರೀ. ಎಷ್ಟದ 2 ಸೆಂಟಿಮೀಟರ್ ಅಂತಂದ್ರು ತ್ರಿಜ್ಯ ಅಂತಂದ್ರೆ ಇಲ್ಲಿ ಒಂದೇದ್ರಿ ಅರ್ಧ ವೃತ್ತವನ್ನು ಪಡೆಯಲು 2 ಸೆಂಟಿಮೀಟರ್ ತ್ರಿಜ್ಯವನ್ನು ತೆಗೆದುಕೊಳ್ಳಬೇಕು ಎಷ್ಟು ರೀ 2 ಸೆಂಟಿಮೀಟರ್. ಮತ್ತು ಎಕ್ಸ್ನ ಉದ್ದ ಎಷ್ಟು ಎ ಮತ್ತು ಎಕ್ಸ್ನ ಉದ್ದ ಎಷ್ಟು ಅಂತ ಎಕ್ಸ್ ಸಮನಾಗಿದೆ 4 ಸೆಂಟಿಮೀಟರ್. ಇದು ಒಂದನೇದಾಯ್ತು ರೀ. ಎರಡನೇದು ಮಧ್ಯ ರೇಖೆಯ ಉದ್ದವನ್ನು ಬದಲಿಸಿ ಮತ್ತು ಅದರ ಮೇಲೆ ಅಲೆಯನ್ನು ರಚಿಸಲು ಪ್ರಯತ್ನಿಸಿ. ಈಗ ಮಧ್ಯ ರೇಖೆ ಅಂತಂದ್ರೆ ಇದು ಇಲ್ಲಿ ಎ ಬಿ ಎಷ್ಟು 8 ಸೆಂಟಿಮೀಟರ್ ಇತ್ತು. ಈ 8 ಸೆಂಟಿಮೀಟರ್ ಬದಲಾಗಿ ನಿಮಗೆ ಎಷ್ಟು ಬೇಕೋ ಅಷ್ಟು ಸೆಂಟಿಮೀಟರ್ ತೆಗೆದುಕೊಂಡು ನೀವು ಏನು ಮಾಡ್ಬೋದು ಈ ರೀತಿ ಅಲೆಯನ್ನು ರಚಿಸ್ರಿ ಅಂತ. ಈ ರೀತಿ ಅಲೆ ರಚಿಸ್ಬೇಕಾದ್ರೆ ಇಲ್ಲಿ 8 ತೊಗೊಂಡಿದ್ರೆ ನೀವು 10 ತಗೋರಿ, 12 ತಗೋರಿ, 14 ತಗೋರಿ, 20 ತಗೋರಿ, 16 ತಗೋರಿ, ಎಷ್ಟು ತೊಗೊಂಡು ನೀವು ಅಲೆಯನ್ನು ರಚನೆ ಮಾಡಬೇಕಂದ್ರೆ ನೀವು ಯಾವ ರೀತಿ ಅಂತಂದ್ರೆ ನೋಡಿರಿ. ಇದನ್ನು ಮೊದಲು 8 ಸೆಂಟಿಮೀಟರ್ ಇತ್ತು. ಈಗ ಎರಡನೇದಲ್ಲಿ ನಾವೇನು ಮಾಡಿದ್ರೆ 12 ಸೆಂಟಿಮೀಟರ್ ಆಗಿ ತೆಗೆದುಕೊಳ್ಳೋಣ. 12 ಸೆಂಟಿಮೀಟರ್ ಇದು 12 ಸೆಂಟಿಮೀಟರ್ ಇದು ಬಿಂದು ಎ
ಇದು ಬಿಂದು ಬಿ ಮತ್ತು 12 ಸೆಂಟಿಮೀಟ್ರ್ ಎ ಬಿ ಎಷ್ಟೈತೆ ರೀ ಎ ಬಿ 12 ಸೆಂಟಿಮೀಟರ್ ಎ ಬಿ ಎಷ್ಟು 12 ಸೆಂಟಿಮೀಟರ್ ಎ ಬಿ ಅರ್ಧ ಮಾಡಿದಾಗ ಇದ್ರದ್ದು ಎಷ್ಟೈತೆ 6 ಸೆಂಟಿಮೀಟರ್ ಎ ಬಿ ಅರ್ಧ ಅಷ್ಟು ರೀ 6 ಸೆಂಟಿಮೀಟರ್ 6 ಎಲ್ಲದ ರೀ ಇಲ್ಲದ ರೀ ಅರ್ಧ ಇದು 6 ಸೆಂಟಿಮೀಟರ್ ಈಗ ಏನು ಮಾಡಿದ್ದೇವೆ ಇಲ್ಲಿ ಅರ್ಧ ಮಾಡಿದಾಗ ಇದ್ರದ್ದು ಈ ಎ ಎಕ್ಸ್ ಈ ಬಿಂದುಗೆ ನಾವೇನು ಕೊಟ್ಟೆ ಹೆಸರು ಎ ಎಕ್ಸ್ ಅಂತ ಕೊಡೋಣ ಈ ಎ ಎಕ್ಸ್ನ ಅರ್ಧ ಮಾಡ್ಬೇಕು ರೀ ಮತ್ತು ಅಲ್ಲಿ ಮೇಲೆ ಯಾವ ರೀತಿ ಮಾಡಿದೆ ಅದೇ ರೀತಿ ಕೆಳಗಡೆನೂ ಮಾಡ್ಬೇಕು ರೀ ಇಲ್ಲಿ ಎಷ್ಟು ಎ ಎಕ್ಸ್ ಎಷ್ಟು 3 ಅರ್ಧ ಎಷ್ಟು 3 ಸೆಂಟಿಮೀಟರ್ ಈ ಕಡೆ ಮಾಡಿದೆ ಈ ಕಡೆ ಅರ್ಧ ಮಾಡೋಣ ರೀ ಎಷ್ಟು ಅಂತಂದು 3 ಸೆಂಟಿಮೀಟರ್ ಈಗ ನೀವು ಕೈವಾರದ ಸಹಾಯದಿಂದ ನೀವು ಇಲ್ಲಿಂದ ಇಲ್ಲಿರ ಅಳಿರಿ ಅಥವಾ ಅಳತೆ ಪಟ್ಟಿಲ್ರ ಅಳಿರಿ ಎಷ್ಟು 3 ಸೆಂಟಿಮೀಟರ್ ಇದು ಎಷ್ಟದ ಅಂತಂದ್ರೆ ಈ ರೀತಿ ನೀವು ಕೈವಾರನ್ನು ಇಟ್ಟು 3 ಸೆಂಟಿಮೀಟರ್ ಈ ರೀತಿ ಅಳಿಬೋದು ರೀ ಈಗ ಏನು ಮಾಡ್ಬೇಕಂತಂದ್ರೆ ಈ ಬಿಂದು ಮೇಲೆ ಇಟ್ಟು ಏನು ಮಾಡ್ಬೇಕು ಈ ರೀತಿ ಒಂದು ಅಲೆಯನ್ನು ರಚಿಸ್ಬೇಕು ರೀ ಈ ರೀತಿ ಇದು ಅರ್ಧ ವೃತ್ತ ಆಯಿತು ಮತ್ತು ಈ ಬಿಂದು ಮೇಲೆ ಇಟ್ಟು ಮತ್ತು ಈ ಕಡೆಯಿಂದ ಒಂದು ಅರ್ಧ ವೃತ್ತವನ್ನು ರಚಿಸ್ಬೇಕು ರೀ ರಚಿಸಿದಾಗ ಮತ್ತೆ ಒಳಗಡೆ ಏನು ಮಾಡಬೇಕು ಶೇಡ್ ಮಾಡ್ಬೇಕು ರೀ ಈ ರೀತಿ ಏನು ಮಾಡ್ಬೇಕು ರೀ ಶೇಡ್ ಮಾಡ್ಬೇಕು ರೀ ಶೇಡ್ ಮಾಡಿ ಈಗ ಮೇಲ್ಗಡೆ ಏನು ಬರ್ದಿಂದ ರೀ ಅದೇ ರೀತಿ ನೀವು ಬರಿಬೇಕು ರೀ ಈಗ ಏನದ ಎ ಬಿ ಎಷ್ಟದ ರೀ 12 ಸೆಂಟಿಮೀಟ್ರ್ ಎ ಎಕ್ಸ್ ಎಷ್ಟಾಗ್ಯದ ರೀ ಎ ಎಕ್ಸ್ ಎಷ್ಟು 6 ಸೆಂಟಿಮೀಟರ್ ತ್ರಿಜ್ಯ ಎಷ್ಟು ತೊಗೊಂಡಿರಿ ತ್ರಿಜ್ಯ ಎಷ್ಟು ತೊಗೊಂಡಿರಿ 3 ಸೆಂಟಿಮೀಟರ್ ಇದು 2ನೇ ಪ್ರಶ್ನೆ ಮುಗೀತು ರೀ ಈಗ 3ನೇ ಪ್ರಶ್ನೆ ಏನದ ಅಂತಂದಾಗ ನೋಡಿರಿ ಅರ್ಧ ವೃತ್ತಕ್ಕಿಂತ ಚಿಕ್ಕದಾಗಿರುವ ಅಲೆಗಳನ್ನು ರಚಿಸಲು ಪ್ರಯತ್ನಿಸಿ ಇದು ಅರ್ಧ ವೃತ್ತ ಅದ ರೀ ಈ ಅರ್ಧ ವೃತ್ತಕ್ಕಿಂತ ಚಿಕ್ಕದಾಗಿರೋ ಅಂತಂದ್ರೆ ಉದಾಹರಣೆಗಾಗಿ ಈ ರೀತಿ ಒಂದು ಅಲೆ ಅದ ರೀ ಇದು ಅರ್ಧ ವೃತ್ತ ಅದ ರೀ ಇದು ಏನದ ಅರ್ಧ ವೃತ್ತ ಇದಕ್ಕಿಂತ ಚಿಕ್ಕದಾಗಿ ಅಂತ ಇದಕ್ಕಿಂತ ಚಿಕ್ಕದಾಗಿ ಹಿಂಗೆ ಏನು ಮಾಡಬೇಕು ಒಂದು ಅಲೆಯನ್ನು ರಚನೆ ಮಾಡ್ಬೇಕಂತ ರಚಿಸ್ಬೇಕಂತ ವ್ಯಕ್ತಿಯ ಚಿತ್ರದಲ್ಲಿ ಕುತ್ತಿಗೆಯಂತೆ ಕಾಣುವ 2 ಅಲೆಗಳನ್ನು ತದ್ರೂಪಿಯಾಗಿರುವಂತೆ ರಚಿಸುವುದೇ ಇಲ್ಲಿರುವ ಸವಾಲು ನೀವು ತಂತ್ರವೊಂದನ್ನು ಅನುಸರಿಸಬೇಕಾಗುವುದು ಇಲ್ಲಿ ಏನು ಮಾಡಬೇಕು ಇಲ್ಲಿ ತದ್ರೂಪಿಯಾಗಿ ಅಂತಂದ್ರೆ 2 ಸೈಡ್ ಇಲ್ಲಿ ನಾವು ಇಲ್ಲೊಂದು ಸೈಡ್ ಇಳಿಸಿದ ಈ ಕಡೆ ಇಳಿಸಿಲ್ಲ ಈ ಕಡೆ ಇಳಿಸಿಲ್ಲ ಅಂತಂದ್ರೆ ಈಗ ಈ 3ನೇ ಪ್ರಶ್ನೆ ಏನದ ಇದ್ರ ತದ್ರೂಪಿ ಅಂತ ಈ ಕಡೆ ಸೇಮ್ ಕಾಣ್ಬೇಕು ರೀ ಈ ಕಣ್ಣು ಇಳಿಸ್ಬೇಕು ಈ ಕಣ್ಣು ಇಳಿಸ್ಬೇಕು ಈ ಕಣ್ಣು ಈಗ ಅದು ಯಾವ ರೀತಿ ಅಂತಂದ್ರೆ ನೋಡಿರಿ ಇದು 3ನೇದು ಸೇಮ್ ಎ ಬಿ ಒಂದು 12 ಸೆಂಟಿಮೀಟರ್ ಅಳತೆಯನ್ನು ತೆಗೆದುಕೊಂಡು ಏನು ಮಾಡಬೇಕು ರಚಿಸಬೇಕು ಎ ಬಿ ಎಷ್ಟು ರೀ 12 ಸೆಂಟಿಮೀಟರ್ ಇಲ್ಲಿಂದ 12 ಸೆಂಟಿಮೀಟರ್ ಇದು ಎ ಇದು ಬಿ 12 ಸೆಂಟಿಮೀಟರ್ ಅಂತಂದ್ರೆ ಅರ್ಧ ಎಷ್ಟಾಯ್ತು ರೀ 6 ಸೆಂಟಿಮೀಟರ್ ಇಲ್ಲಿ 6 ಅಂತ ಗುರುತಿಸ್ಬೇಕು ಇದಕ್ಕೆ ಎಕ್ಸ್ ಅಂತ ಹೆಸರು ಕೊಟ್ಟಾಗ ಮೊದಲು ಈಗ ಇಲ್ಲಿ ಏನು ಮಾಡಬೇಕು ಈ ಎ ಎಕ್ಸ್ನ ಅರ್ಧ ಎಷ್ಟು ರೀ 3 ಸೆಂಟಿಮೀಟರ್ ಇದು ಎ ಎಕ್ಸ್ನ ಅರ್ಧ ಎಷ್ಟು 3 ಸೆಂಟಿಮೀಟರ್ ಈಗ 3 ಸೆಂಟಿಮೀಟರ್ ಇಟ್ಟು ನೀವು ಇದೇ ರೀತಿ ತ್ರಿಜ್ಯವನ್ನು ತೆಗೆದುಕೊಂಡು ಅಲೆಯನ್ನು ರಚನೆ ಮಾಡಿದಾಗ ಪೂರ್ಣ ವೃತ್ತ ಆಯ್ತದೆ ಇದು ಅರ್ಧ ವೃತ್ತ ಆಯ್ತದೆ ರೀ ನಮಗೆ ಏನು ಬೇಕು ಅರ್ಧಕ್ಕಿಂತ ಚಿಕ್ಕದಾಗಿರ್ಬೇಕಂತಂದ್ರೆ ನಾ ಏನು ಮಾಡಬೇಕು ಇಲ್ಲೊಂದು ತಂತ್ರವನ್ನು ಬಳಸ್ಬೇಕು ರೀ ಏನಂತಂದ್ರೆ ಇಲ್ಲಿ 90 ಡಿಗ್ರಿಯನ್ನು ಬಳಸಿ ಏನು ಮಾಡಬೇಕು 90 ಡಿಗ್ರಿಯನ್ನು ಬಳಸಿ ಏನು ಮಾಡಬೇಕು ಒಂದು ರೇಖೆಯನ್ನು ಎಳಿಬೇಕು ರೀ ಯಾವ ರೀತಿ ಅಂತ ನೋಡಿರಿ ಇದು ಒಂದು ಸರಿ ಹೊಂದುವಂತೆ 90 ಡಿಗ್ರಿ ಇಲ್ಲೊಂದು ಗುರುತನ್ನು ಮಾಡೋಣ 90 ಡಿಗ್ರಿಯ ಇದು 90 ಡಿಗ್ರಿ ಇದೇ ರೀತಿ ಇಲ್ಲೊಂದು 90 ಡಿಗ್ರಿಯನ್ನು ಗುರುತು ಮಾಡಿ ಎಲ್ಲದರಿ ಅಂತಂದ್ರೆ 90 ಡಿಗ್ರಿ ಇಲ್ಲದರಿ ಗುರುತಿಸಿ ಅಡ್ಡು ಏನು ಮಾಡಬೇಕು ಅಳತೆ ಪಟ್ಟಿಯ ಸಹಾಯದಿಂದ ಸೇರಿಸಬೇಕು ಅಳತೆ ಪಟ್ಟಿಯ ಸಹಾಯದಿಂದ ಸೇರಿಸಿ ಈ ರೀತಿ
ಸೇರಿಸ್ಬೇಕು. ಇದು ಕೂಡ ಅಳತೆ ಪಟ್ಟಿ ಸಹಾಯದಿಂದ ಸೇರಿಸ್ರಿ. ಈ ರೀತಿ ಸೇರಿಸಿದಾಗ ಈಗ ಇದು ಸಮಭಾಗಗಳಾದ. ಈಗ ಸಮಭಾಗಗಳಾದಾಗ ಈಗ ಇಲ್ಲಿ ಏನು ಮಾಡಬೇಕು, ಇಲ್ಲಿ ಕೆಳಗಡೆ ಏನು ಮಾಡಬೇಕು, ಈ ಬಿಂದುವಿನಿಂದ ಇಲ್ಲಿಂದ ಇಲ್ಲಿಗೆ ಎಷ್ಟದಮ್ಮ ನಮಗೆ ಗೊತ್ತಾ 3 ಸೆಂಟಿಮೀಟ್ರ್. 3 ಸೆಂಟಿಮೀಟ್ರ್ ಮೇಲೆ ಇಟ್ಟು ಹೇಳಿದಾಗ ಅದು ಪೂರ್ಣ ಅಂದ್ರೆ ಅರ್ಧ ಬರುತ್ತಾಯ್ತು. ನಮ್ಮ ಅರ್ಧಕ್ಕಿಂತ ಚಿಕ್ಕದು ಬೇಕ್ರಿ. ಚಿಕ್ಕದು ಬೇಕಂತ ಇಲ್ಲಿ ಕೆಳಗಡೆ ಸ್ವಲ್ಪ 2 ಸೆಂಟಿಮೀಟರ್ ಅಥವಾ 1 ಸೆಂಟಿಮೀಟರ್ ತೆಗೆದುಕೊಳ್ಳಿ. ಈ ಬಿಂದುವನ್ನು ಗುರುತಿಸ್ಬೇಕಿಲ್ಲಿ 2 ಸೆಂಟಿಮೀಟರ್ ಸೇರಿಸಿ ಗುರುತಿಸಿ ಈ ಎರಡು ಸೇರಿಸ್ಕೊಳ್ಬೇಕ್ರಿ. ಈ ಎರಡು ಸೇರಿಸ್ಕೋಬೇಕು. ಅದೇ ರೀತಿ ಇಲ್ಲೂ ಕೂಡ ಏನು ಮಾಡಬೇಕು, 2 ಸೆಂಟಿಮೀಟ್ರ್ ಒಂದು ಗುರುತನ್ನು ಬಿಂದುವಿನ ಮಾಡಿ ಈ ಎರಡು ಏನು ಮಾಡಬೇಕು, ಸೇರಿಸ್ಕೊಳ್ಬೇಕ್ರಿ. ಸೇರಿಸ್ಕೊಂಡು ನಂತರ ಏನು ಮಾಡಬೇಕು, ನಿಮ್ಮ ಕೈವಾರದ ಸಹಾಯದಿಂದ ಇದಕ್ಕೆ ಒಂದು ಹೆಸರು ಕೊಡ್ಬೇಕ್ರಿ. ಇದಕ್ಕೆ ಏನಂತ AB, ಇದಕ್ಕೆ C ಅಂತ ಹೆಸರು ಕೊಟ್ಟಾಗ ಇದಕ್ಕೆ D ಅಂತ ಹೆಸರು ಕೊಡ್ಬೇಕು. ಈ ಬಿಂದು ಮತ್ತು ಈ ಬಿಂದು. ಈಗ ಈ C ಬಿಂದುವಿನಲ್ಲಿ ಈ ಕೈವಾರನ ತುದಿಯನ್ನು ಇಡಬೇಕ್ರಿ. ಕೈವಾರನ ತುದಿಯನ್ನು ಇಟ್ಟು C ಬಿಂದುವಿನಲ್ಲಿ ಕೈವಾರ ತುದಿ ಇಟ್ಟು A ಬಿಂದುಗೆ ಸರಿ ಹೊಂದಿಸ್ಬೇಕ್ರಿ. ಸರಿ ಹೊಂದಿಸು ಎರಡು ಏನಿರಬೇಕು, ಇದು ಸಮಾನಾಗಿರ್ಬೇಕು. ಈಗ ಇಲ್ಲಿಂದ ಏನು ಮಾಡ್ಬೇಕಂತಂದ್ರೆ ಒಂದು ವೃತ್ತವನ್ನು ಎಳಿಬೇಕ್ರಿ. ಇಲ್ಲಿಂದ ಈ ರೀತಿ ಏನು ಮಾಡಬೇಕು, ವೃತ್ತನ ಎಳಿಬೇಕ್ರಿ. ಈಗ ಅದೇ ರೀತಿ ನಾವು ಇಲ್ಲಿ ಕೂಡ ಮೇಲ್ಗಡೆ ಕೂಡ ಏನು ಮಾಡಬೇಕು, 2 ಸೆಂಟಿಮೀಟರ್ ಒಂದು ಬಿಂದುವನ್ನು ಗುರುತಿಸ್ಬೇಕು. ಮತ್ತು ಮೇಲ್ಗಡೆ ಇಲ್ಲಿಂದ 2 ಸೆಂಟಿಮೀಟರ್ ಒಂದು ಬಿಂದುವನ್ನು ಗುರುತಿಸ್ಬೇಕು. ಈ ಬಿಂದುವಿನಿಂದ ಈ ಬಿಂದುವಿಗೆ ಎಷ್ಟು ಇರಬೇಕು, 2 ಸೆಂಟಿಮೀಟರ್ ಇರಬೇಕು ರೀ. ಈಗ ಇದು ಸೇರಿಸಿದ ರೀ ಎಷ್ಟದ ಅಂತದ ತ್ರಿಜ್ಯವನ್ನು ತೆಗೆದುಕೊಂಡು ಈಗ ಇಲ್ಲಿ ಎಳಿಬೇಕು. ಈ ರೀತಿ ಎಳಿಬೇಕಂದ್ರೆ ಈ ಬಿಂದುವಿನಲ್ಲಿ ಇಡಬೇಕು ರೀ. ಇದು ಈ ಬಿಂದುವಿನಲ್ಲಿಟ್ಟು ಏನು ಮಾಡಬೇಕು, ಇಲ್ಲಿಂದ ಇಲ್ಲಿ ಈ ರೀತಿ ಎಳಿಬೇಕ್ರಿ. ಇದಕ್ಕೆ ಈ ರೀತಿ ಎಳೆದಾಗ ಇದೊಂದು ಅರ್ಧ ವೃತ್ತಕ್ಕಿಂತ ಚಿಕ್ಕದಾದ ಒಂದು ಅಲೆ ಐತ್ರಿ. ಈಗ ಇಲ್ಲಿ ಮೇಲೆ ಐತಂದ್ರೆ ಕೆಳಗಡೆನೂ ಇದೇ ರೀತಿ 2 ಸೆಂಟಿಮೀಟರ್ನಲ್ಲಿ ಇಟ್ಟು ಇಳಿಸ್ಬೇಕು. ತದ್ರೂಪಿಯಾಗಿ ಆಗಿ ಇರ್ಬೇಕಂತಂದಾಗ ಈ ರೀತಿ ಈ 2 ಸೆಂಟಿಮೀಟರ್ನಲ್ಲಿ ಇಟ್ಟು ಈ ರೀತಿ ಒಂದು ವೃತ್ತನ ನೀವು ಹೇಳಿದಾಗ ಎರಡು ಅಲೆಗಳು ಒಂದಕ್ಕೊಂದು ತದ್ರೂಪಿಯಾಗಿ ಇರ್ತಾರೆ. ಇಲ್ಲಿ ಎರಡು ಈ ರೀತಿ ಏನು ಮಾಡಬೇಕು, ಇಳಿಸ್ಬೇಕ್ರಿ. ಒಳಗಡೆ ಈ ರೀತಿ ಒಂದು ಬಿಂದು ಕೊಟ್ಟಾಗ ಇದು 3ನೇ ಪ್ರಶ್ನೆ ರೀ. ಈ ರೀತಿ ಏನು ಮಾಡಬೇಕು, ಅರ್ಧ ವೃತ್ತಕ್ಕಿಂತ ಈ ಅರ್ಧ ನೋಡ್ರಿ, ಇಲ್ಲಿಂದ ಇಲ್ಲಿಗೆ ಎಷ್ಟದ ನೋಡ್ರಿ, ಇದ್ರದ್ದು ಉದ್ದ ಎಷ್ಟದಲ್ಲ ಅದಕ್ಕಿಂತ ಚಿಕ್ಕದಾದ ಇದು ವೃತ್ತ ಉದ್ದ ಅದ ರೀ. ನೀವು ಇದಕ್ಕೆ ಏನಂದ್ರೆ ಅರ್ಧ ವೃತ್ತಕ್ಕಿಂತ ಚಿಕ್ಕದಾದ, ಅರ್ಧ ವೃತ್ತಕ್ಕಿಂತ ಚಿಕ್ಕದಾಗ ಅಲೆಗಳನ್ನು ರಚಿಸಲು ಪ್ರಯತ್ನಿಸಿ ಅಂತ ನಾವು ಈ ರೀತಿ ಏನು ಮಾಡ್ಬೋದು, ಅರ್ಧ ವೃತ್ತಕ್ಕಿಂತ ಚಿಕ್ಕದಾದ ಒಂದು ಅಲೆಗಳನ್ನು ರಚನೆ ಮಾಡಬಹುದು. ಅದನ್ನು ಯಾವ ರೀತಿ ಅಂತ ತದ್ರೂಪವಾಗಿರುವಂತೆ ರಚಿಸಲು ಇಲ್ಲಿನ ಸವಾಲು ಅಂದರೆ ಈ ಕಣ್ಣು ಇಳಿಸಿದ್ದಾರೆ. ಇಲ್ಲಿಗೆ ಪುಟ ಸಂಖ್ಯೆ 60 ಮುಗಿತು ಮಕ್ಕಳೇ.